ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇನ್ನು ಮುಂದೆ 4,000 ರೂಪಾಯಿ ಹಣನ ಬರ್ತಾ ಇರುವಂಥದ್ದು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಯೂಟ್ಯೂಬ್ಗಳಲ್ಲಾಗಿರ್ಬೋದು ಸಾಕಷ್ಟು ಮಾಹಿತಿನ ನೀವು ಕೇಳ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಸುಮಾರು 1,20,00,000 ಒಂದು ಫಲಾನುಭವಿಗಳು ಹಣನ ತೆಗೆದುಕೊಳ್ತಾ ಇರುವಂಥದ್ದು. ಸೊ ಈಗಾಗಲೇ ಒಂದು ಕಂತಿನ ಹಣನ ಬಿಡುಗಡೆ ಮಾಡಬೇಕು ಅಂತಂದರೆ ಸರ್ಕಾರದವರು 2,500ಕ್ಕಿಂತ ಹೆಚ್ಚಿಗೆ ಹಣನ 2,500 ಕೋಟಿಗಿಂತ ಹೆಚ್ಚಿಗೆ ಹಣನ ಬಿಡುಗಡೆ ಮಾಡಬೇಕಾಗುತ್ತೆ. ಹೀಗಾಗಿ ಇಲ್ಲಿವರೆಗೆ ಗೃಹಲಕ್ಷ್ಮಿ ಮಹಿಳೆಯರಿಗೆ 17 ಕಂತು ಕೊಟ್ಟಿರುವಂಥದ್ದು. ಸೊ ಟೋಟಲ್ ಆಗಿ 34,000 ರೂಪಾಯಿ ಹಣನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಜಮಾ ಆಗಿರುವಂಥದ್ದು. ಸೊ ಇವಾಗ ಬರಬೇಕಾಗಿರುವಂಥದ್ದು 18ನೇ ಕಂತಿನ ಹಣ ಆಗಿರುತ್ತೆ, ಅಂತಂದರೆ ಜನವರಿ ತಿಂಗಳ ಗೃಹಲಕ್ಷ್ಮಿ ಹಣನ ಆಗಿರುತ್ತೆ. ಸೊ ಈಗ ಈಗ ಲೇಟೆಸ್ಟ್ ಆಗಿ ಅಪ್ಡೇಟ್ನ ಬಂದಿರುವಂಥದ್ದು 4,000 ರೂಪಾಯಿ ಹಣನ ಬರ್ತಾ ಇರುವಂಥದ್ದು. ಸೊ ಈ ಮಾಹಿತಿನ ಸರ್ಕಾರದವರು ತಿಳಿಸಿದ್ದಾರೆ, ಅಥವಾ ಈ 4,000 ರೂಪಾಯಿ ಹಣನ ಯಾವಾಗಿನಿಂದ ಕೊಡ್ತಾರೆ, ಸೊ ಹೇಗೆ ಕೊಡ್ತಾರೆ ಎಂಬುದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹೇಳಿಕೆನ ಕೊಟ್ಟಿರುವವರು ಯಾರು ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದಾರೆ ಅಥವಾ ವಿಡಿಯೋನ ನೋಡ್ತಾ ಇದ್ದಾರೆ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನ ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಹೊಸ ಗೃಹಲಕ್ಷ್ಮಿ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈಗಾಗಲೇ ಈ ಗೃಹಲಕ್ಷ್ಮಿ ಹಣನ ಏರಿಕೆ ಆಗಿದೆ ಅಂತ ಸಾಕಷ್ಟು ಮಾಹಿತಿನ ಹರಿದಾಡ್ತಾ ಇರುವಂಥದ್ದು. ಸೊ ನೀವು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರುವಂಥದ್ದು. ಸೊ ಹಾಗಾದರೆ ಈ ಹೇಳಿಕೆನ ನೀಡಿರುವಂಥವ್ರು ಯಾರು, ಜೊತೆಗೆ ಈ 4,000 ರೂಪಾಯಿನ ಗೃಹಲಕ್ಷ್ಮಿ ಹಣನ ಏರಿಕೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೇನಾ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹೇಳಿಕೆನ ಅಧಿಕೃತವಾಗಿ ಸರ್ಕಾರದಿಂದ ಹೊರಡಿಸಿಲ್ಲ. ಸೊ 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಏರಿಕೆನೂ ಕೂಡ ಮಾಡಿಲ್ಲ. ಸೊ ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣನ ಬರುತ್ತೆ ಅಂತ ನಿರೀಕ್ಷೆ ಕೂಡ ಇಟ್ಕೊಳ್ಬೇಡಿ. ಸೊ ಯಾಕಪ್ಪ ಅಂತಂದರೆ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ರವರು ಈ ವಿಧಾನಸಭೆಯಲ್ಲಿ ಈ ಮಾಹಿತಿನ ನೀಡಿರುವಂಥದ್ದು. ಸೊ ಇದು ಯಾವುದೇ ಕಾರಣಕ್ಕೂ ಅಧಿಕೃತವಾದಂಥ ಮಾಹಿತಿನ ಆಗಿರುವುದಿಲ್ಲ. ಸೊ ಅವರು ವಿರೋಧ ಪಕ್ಷದವರು ಮಾತನಾಡ್ತಿರುವಾಗ, ಸೊ ನಾವು ಮುಂದಿನ ವರ್ಷ ಅಂತಂದರೆ 2028ರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಆವಾಗ 2,000 ಬದಲಿಗೆ 4,000 ರೂಪಾಯಿ ಹಣನ ಕೊಡೋದಕ್ಕೂ ಕೂಡ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾಹಿತಿನ ವಿರೋಧ ಪಕ್ಷದವರಿಗೆ ತಿಳಿಸಿರುವಂಥದ್ದು. ಸೊ ಇದು ಮಾತಿನ ಕೌಂಟ್ರ್ ಕೊಡುವ ಮುಖಾಂತರವಾಗಿ ಈ ರೀತಿಯಾಗಿ ಹೇಳಿರುವಂಥದ್ದು. ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಸಭೆನ ನಡೆಸಿ ಅಥವಾ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಭೆಗಳನ್ನು ಸಮಿತಿಗಳನ್ನು ಮಾಡಿ ಯಾವುದೇ ರೀತಿಯಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ. ಸೊ ಇದು ಮಾತಿನ ಕೌಂಟ್ರ್ ಕೊಡೋ ಮುಖಾಂತರವಾಗಿ ವಿರೋಧ ಪಕ್ಷದವರಿಗೆ ಈ ರೀತಿಯಾಗಿ ಹೇಳಿರುವಂಥದ್ದು ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ ಅವರು. ಸೊ ಇದು ಯಾವುದೇ ರೀತಿಯಾಗಿ ಹಣನ ಏರಿಕೆ ಮಾಡಿಲ್ಲ. ಇದು ಸರ್ಕಾರ ಅಧಿಕೃತವಾಗಿ ಮಾಹಿತಿ ಕೂಡ ತಿಳಿಸಿಲ್ಲ. ಇದು ಯಾವುದೇ ರೀತಿಯಾಗಿ ಹಣನ ಏರಿಕೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ 2028ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸೊ ನಾವು ಆವಾಗ 2,000 ಬದಲಿಗೆ 4,000 ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಮಾಹಿತಿನ ತಿಳಿಸಿರುವಂಥದ್ದು. ಸೊ ಇಷ್ಟು ಗೃಹಲಕ್ಷ್ಮಿ ಹಣದ ಬಗ್ಗೆ ಏರಿಕೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಂತ ಇಷ್ಟೇ ಮಾಹಿತಿನ ತಿಳಿಸಿರುವಂಥದ್ದು. ಸೊ ಇದನ್ನೇ ಇವಾಗ ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ಸೊ ಏರಿಕೆ ಈ ತಿಂಗಳಿಂದನೇ ಅಥವಾ ಮುಂದಿನ ತಿಂಗಳಿಂದನೇ 2,000 ಬದಲಿಗೆ 4,000 ರೂಪಾಯಿ ಬರುತ್ತೆ ಅಂತ ಈ ರೀತಿಯಾಗಿ ಮಾಹಿತಿ ಕೂಡ ಕೇಳ್ತಾ ಇದ್ರಿ ನೀವು ಕೂಡ, ನಾವು ಕೂಡ ನೋಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. 2028ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಾತ್ರ ನಾವು 2,000 ಬದಲಿಗೆ 4,000 ಕೊಡೋದಕ್ಕೂ ಕೂಡ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾಹಿತಿ ಅಷ್ಟೇ ತಿಳಿಸಿರುವಂಥದ್ದು. ಸೊ ಈ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟು ಗೃಹಲಕ್ಷ್ಮಿ ಅಪ್ಡೇಟ್ ಆಗಿತ್ತು ವೀಕ್ಷಕರೇ.
ಸೊ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಈ ಒಂದು ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ಕೇಳ್ತಾ ಇದ್ರಿ. ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಸೊ ಇದೇ ಒಂದು ಮಾರ್ಚ್ ತಿಂಗಳ ಒಳಗಾಗಿ ಕ್ರೆಡಿಟ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಸರ್ಕಾರದ ಕಡೆಯಿಂದ ಬಂದಿರುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ. ಈ ಒಂದು ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಮಾರ್ಚ್ 31ರ ಒಳಗಾಗಿ ಬರುತ್ತಾ ಅಥವಾ ಏಪ್ರಿಲ್ 1 ಅಂದರೆ 10ನೇ ತಾರೀಕು ಒಳಗೆ ಬರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಸೊ ಇಷ್ಟು ಒಂದು ಗೃಹಲಕ್ಷ್ಮಿ 18ನೇ ಕಂತಿನ ಬಗ್ಗೆ ಮತ್ತು ಬೆಲೆ ಏರಿಕೆ ಅಂತಂದರೆ 2,000ದಿಂದ 4,000 ರೂಪಾಯಿ ಕೊಡೋ ಬಗ್ಗೆ ಒಂದು ಅಪ್ಡೇಟ್ ಇತ್ತು ವೀಕ್ಷಕರೇ. ಈ ಒಂದು ಅಪ್ಡೇಟ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು 2,000ದಿಂದ 4,000 ರೂಪಾಯಿಗೆ ಹಣನ ಏರಿಕೆ ಆಗಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕೃತವಾಗಿ ಸರ್ಕಾರದವರು ತಿಳಿಸಿಲ್ಲ. ಸೊ ಮಾಹಿತಿ ಇಷ್ಟೇ ಇರುವಂಥದ್ದು. 2028ರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದರೆ 2,000 ಬದಲಾಗಿ 4,000 ಹಣ ಕೊಡೋದು ಕೂಡ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾಹಿತಿನ ಅಷ್ಟೇ ಬಂದಿರುವಂಥದ್ದು. ಕುಣಿಗಲ್ ರಂಗನಾಥ್ ಅವರು ತಿಳಿಸಿರುವಂಥದ್ದು ಒಂದು ವಿಧಾನಸಭೆಯಲ್ಲಿ ಮಾತಿನ ಮೂಲಕ ಒಂದು ಕೌಂಟರ್ ಕೊಡೋ ಮುಖಾಂತರವಾಗಿ ತಿಳಿಸಿರುವಂಥದ್ದು. ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಇತ್ತು ವೀಕ್ಷಕರೇ. ಈ ಒಂದು ಅಪ್ಡೇಟ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ